ಖಾತ್ರಿ ಆಯ್ತು. ಏನು ಅಭ್ಯಾಸದ ಮುಖಾಂತರ ಇದು ಸಾಧ್ಯ. ಸತತ ಅಭ್ಯಾಸ ಬೇಕಿದೆ. ಏನು ಎಡೆಬಿಡದೆ ಅಭ್ಯಾಸ. ಎಚ್ಚರಾದ ಕೂಡಲೇ ಇದೆ ನೆನವನ್ಯಾಗ ಕಾಲು ಕಳಿಬೇಕು ನೋಡ್ರಿ. ಭವರೋಗ ನಮಗೆ ಹತ್ಯದ ಅನ್ನೋದ್ರ ಬಗ್ಗೆ ಯಾರಿಗೆ ಖಬರ್ ಐತಿ ಹೇಳ್ರಿ. ಭವರೋಗ ನಮಗೆ ಹತ್ಯದ ಅಂತ ಅದನ್ನು ಕಳ್ಕೊಳ್ಳಿಕ್ಕೆ ಅವ ಪ್ರಯತ್ನ ಮಾಡ್ತಾನೆ. ಮುಮುಕ್ಷುಗಳು ಸದ್ಗುರುವಿನ ಮುಖಾಂತರ ಕೇಳುವುದು ಒಂದು ದೊಡ್ಡ ಸಾಧನ. ಏನು ಯಾಕೆ ಎಲ್ಲ ಸಂಶಯಗಳಲ್ಲಿ ನಿವಾರಣೆ ಆಗ್ತಾವೆ ಸದ್ಗುರು ಸನ್ನಿಧಿಗಳಿದ್ದೆ. ಇದನ್ನು ನಿತ್ಯ ನಾವು ಶ್ರವಣ ಮಾಡೋದ್ರಿಂದ ಸಂಶಯಗಳು ತನ್ನಿಂತಾನ ನಿವಾರಣೆ ಆಗ್ತವೆ. ಎಲ್ಲ ಮಹಾತ್ಮರು ಮೊದಲ ಶ್ರವಣ ಮಾಡಿನ ಮುಕ್ತರಾಗ್ಯಾರ. ಯಾವುದನ್ನು ಕೇಳೋದ್ರಿಂದ ನಮಗೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಕತಿ ಅಂತಹ ವಿಚಾರವನ್ನು ನಾವು ಕೇಳಬೇಕು. ಏನು ಇದ್ದ ಸಮಾಧಾನ ಕೆಡಿಸುವಂಥ ಮಾತುಗಳನ್ನು ಕೇಳಕ್ಕೆ ಹೋಗ್ಬಾರ್ದು. ಏನು ಅನಾತ್ಮ ವಿಚಾರಗಳನ್ನು ಕೇಳೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇರ್ತೈತೇನು. ಆತ್ಮ ವಿಚಾರದ ಅಭ್ಯಾಸ ನಿರಂತರ ನಾವು ಅದರಾಗ ತೊಡಗೋದ್ರಿಂದ ದುಃಖ ಅನ್ನೋದನ್ನ ಉಳಿದ್ರು ನಿನಗೆ. ನೀವು ವಿರಕ್ತರಾದರೆ ಯಾವ ವಿಷಯ ಸಂಗ್ರಹಣೆಯೂ ಇರಬಾರ್ದು. ಯಾವ ಸಂಗ್ರಹ ವೃತ್ತಿ ಇರಬಾರ್ದು. ಅಪರಿಗ್ರಹ ವೃತ್ತಿ ಬೇಕು. ನಾಳೆಗೆ ಇಡಬೇಡ, ಸಾಲ ಮಾಡಬೇಡ, ಸಾಲದ ಎನ್ನಬೇಡ. ಏನು ಅದನ್ನು ಇಚ್ಛಾ ಮಾಡಕ್ಕೆ ಹೋಗೋದು ನಾವು. ನಮ್ಗೆ ಅದು ಬೇಕು ಇದು ಬೇಕು ಅದರ ಸಂಬಂಧ ಅಲ್ಲ ನೀ ಸಾಲ ಸಂಜೆ ಮಾಡೋದಿಲ್ಲ. ನಾವು ಇಲ್ಲೂ ಆರಾಮಿರಾಗಿ ಬರ್ತೈತಲ್ಲ ನಮಗೆ. ಎದಕ್ಕೆ ಬೇಕು ಜಗತ್ತಿನ ಯಾವ ಸಾಮಾನು ಬೇಕಾಗಿಲ್ಲ. ಹೌದು ಅವುಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡೋದು ತೀರ್ಪುವುದು ಎದಕ್ಕೆ ಬೇಕಾಗಿದ್ದು. ಅವನ್ನೆಲ್ಲ ಮಾಡಿ ಕರ್ಮಗಳನ್ನು ಮಾಡಿ ದೊರಕಿಸ್ಕೊಂಡಾರ ನೀನು ನೆಮ್ಮದಿ ಸಿಗ್ತಾನೆ ಇಲ್ಲ. ವ್ಯರ್ಥ ಆತಲ್ಲ ನೀನು ಮಾಡಿದ್ದೆಲ್ಲ. ಗುಡ್ಡಕ್ಕಲ್ಲಿ ಬರ್ತಾನೆ ಇಷ್ಟೆಲ್ಲ ದುಡ್ಡು ಗಳಿಸಿ ಎದಕ್ಕೆ ಬಂತು ಕೆಲಸ. ಏನು ಆನಂದವನ್ನು ಹೊಂದಲಿಕ್ಕೆ ಹೊರಗಿಂದ ಯಾವ ಬೇಕಾಗಿಲ್ಲ, ಯಾವ ಸಾಮಾನು ಬೇಕಾಗಿಲ್ಲ, ಯಾವ ನೀ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಇದ್ದಾಗ ಎಲ್ಲರಿಗೂ ಅದು ಅನುಭವ. ಮನಸ್ಸನ್ನು ಸುಮ್ಮನೆ ಇರ್ಸಾಕಿ ಏನು ಮಾಡ್ಬೇಕ್ರಿ ಅಂದರೆ ಯಾವ ಕರ್ಮ ಮಾಡಬೇಕು. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇರೋದು ಒಂದೇ ನಮ್ಮ ಕೆಲಸ. ಏನು ಸುಮ್ಮನೆ ಇದ್ದ ಅದನ್ನು ಅನುಭವ ಮಾಡ್ಕೋಬೇಕು. ಏನು ಮಾಡೋದು ಹಗರಾಗೈತಿ. ಏನಾರ ಸುಮ್ಮನೆ ಇರೋದಕ್ಕೆ ಭಾಳ ಕಠಿಣ ಆಗೈತಿ. ಏನು ಏನಾರ ಮಾಡೋದು ಹಗರ್ರಿ. ಸುಮ್ಮನೆ ಮನಸ್ಸನ್ನು ಸುಮ್ಮನೆ ಇರಿಸೋದು ಭಾಳ ಭಾಳ ಕಠಿಣ. ಸೈ ತೀರಿಸಲಾಗೋದು ನಿಮಿಷಾರ್ಧ ಈ ಮನವ ಅಂತ. ನಿದ್ರೆ ಆನಂದ ಬೇಸರಕೈತಿ ಏನು ವಿಷಯೇಂದ್ರ ಸಂಪರ್ಕಕ್ಕೆ ಹೋಗೋದು ಆನಂದ ಬೇಸರಕೈತಿ ಹೇಳ್ರಿ. ಮುಂಜಾನೆ ಸಂಜೆ ಮಟ್ಟ ಎಚ್ಚರಾದ ಕೂಡಲೇ ಚಾಲು ಆಯ್ತು ಒಂದಿಲ್ಲ ಒಂದು ಇಂದ್ರಿಯ ಸಂಪರ್ಕಕ್ಕೆ ಹೋಗಿ. ಅದರ ಪರಿಣಾಮ ಏನಾಯ್ತು, ಕೊನೆಗೆ ಏನು ಉಳಿತೈತಿ ನೋಡ್ರಿ. ಒಂದು ದಿನದ ಕೊನೆಗೆ ಏನು ಉಳಿತೈತಿ, ಇಡೀ ಜನ್ಮದ ಕೊನೆಗೂ ಅದ ಉಳಿತೈತಿ. ಚಿಂತೆ ದನವು ಬೇಸರ ಇದಾಗತ್ತಿಲ್ಲ. ಹೆಜ್ಜೆ ಹೆಜ್ಜೆಗೂ ನಾವು ಆರಾಮಿರ್ಬೇಕಂತ ಮಾಡ್ತೇವೆ, ಆರಾಮಿಲ್ಲ. ಬರೀ ಅದ್ರ ಬಗ್ಗೆ ಚಿಂತೆ. ಏನು ಜೀವನದ ಕೊನೆಗೂ ಅದ ಉಳಿತೈತಿ. ಒಂದು ದಿವಸದ ಕೊನೆಗೆ ಏನು ಉಳಿತೈತಿ, ಇಡೀ ಜೀವನದ ಕೊನೆಗೂ ಅದ ಉಳಿತೈತಿ. ಏನು ನಿದ್ದೆ ಹತ್ತಿದಾಗ ಇಂದ್ರಿಯ ಮತ್ತು ಮನುಷ್ಯನ ವ್ಯಾಪಾರ ಇಲ್ಲ ಅಲ್ಲಿ. ಅಲ್ಲಿ ಬೇಸರಿಕೆ ಕೊಡುವು ಬೇಸರಿಕೆ ಹೊಂದುವು ಯಾವುವು ಇಲ್ಲ ಅಲ್ಲಿ. ಇವಿದ್ದಲ್ಲಿ ಯಾಕೈತಿ ಬೇಸರಿಕೆ ಕೊಡುವು ಬೇಸರಿಕೆ ಹೊಂದುವು. ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಹೋಗಿ ಎಲ್ಲೈತಿ ಅಲ್ಲಿ ಬೇಸರ ಆಕೈತಿ. ಇವು ಯಾವ ಇಲ್ದಲ್ಲಿ ಬೇಸರಗ ಆಗೋ ಪ್ರಸಂಗನೇ ಇಲ್ಲ ಅಲ್ಲಿ. ಮನೆಯೊಳಗೆ
ಕಸ ಬಿದ್ದರೆ ದಿನಾಲು 2 ಹೊತ್ತೆ ಹಂಗೆ ಹೊಡಿತೀರಿ ನೋಡು. ಹಂಗೆ ಮನಸ್ಸಿನೊಳಗಿನ ಕಸವನ್ನು ಪೂರ್ತಿ ನಾಶ ಆಗುವವರೆಗೂ ಶ್ರವಣವೆಂಬ ಕಸಬರಿಗೆಯನ್ನು ಬಿಡದೆ ದಿನಾಲು ಹೊಡ್ಕೊಂತ ಇರಬೇಕು. ಮಲಿನ ಆಗಿಬಿಡ್ತೈತೆ ಅದು. ಇದನ್ನು ಬಿಟ್ಟಿವ ಅಂದ್ರೆ, ಕಸ ಹೊಡಿದು ಬಿಟ್ಟಂದ್ರೆ ಎಲ್ಲ ಧೂಳು ಬಂದು ಜಮಾ ಹಾಕೊಂಡು ಹೋಗೋದು ಮನಸ್ಸಿನಾಗ. ಮನಸ್ಸು ಮಲಿನ ಆಕೈತಿ, ಅದಕ್ಕೆ ನಮಗೆ ಆನಂದ ಅನುಭವ ಬರೋದು. ಅದಕ್ಕೆ ತಡೆಯದೆ ಬಿಟ್ಟು ಬಿಡದ ಇದರ ಅಭ್ಯಾಸ ಮಾಡೋದು. ಮನುಷ್ಯನ ಮಾಲಿನ್ಯವನ್ನು ಕಳ್ಕೊಂಡಾಗ ಸುವಿಚಾರವೆಂಬ ಬಸಿತವನ ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳೆದಂಗೆ ಅದರವಳು ತನ್ನ ನೋಡ್ಪಂಗೆ. ಸ್ವಚ್ಛ ಮನಸ್ಸಾತಂದ್ರೆ ಅವಾಗ ನಿಜವೇ ತೋರ್ಪದು ಎದುರಿಟ್ಟಂತೆ ಸುಜನನೇ ಕರಗತ ಮಾಣಿಕ ಕೈಯಲ್ಲಿ ಮಾಣಿಕ್ಯದಂಗೆ ಸ್ಪಷ್ಟವಾಗಿ ನಿನಗೆ ಅನುಭವ. ನಾನಾ ಆನಂದ ಸ್ವರೂಪ ಇದ್ದೇನೆ. ಈ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು ನಾವು. ಭಾಳ ತದ್ವಿರುದ್ಧ ವಿಷಯ ಚಿಂತನದ ಅಭ್ಯಾಸ ನಡೀತೆ ಅಂದ್ರೆ ಬೇಸರಿಕೆನ ಆಕೈತಿ. ಆರಾಮು ಕಳೆದು ಹೋಗುವ ಮತ್ತು ಬಿಟ್ಟು ಹೋಗುವ ಕೃತಕ ವಸ್ತುವಲ್ಲ. ಅದು ಸವಿಯುವುದಿಲ್ಲ, ಸಾಕು ಅನಿಸೋದಿಲ್ಲ. ಅದನ್ನು ಹೊಂದಿದ ಮ್ಯಾಗ ಬೇಕು ಅನಿಸೋದಿಲ್ಲ. ನಿಮ್ಮ ಸ್ವರೂಪದ ಕಡೆ ಲಕ್ಷ್ಯ ಕೊಟ್ಟಾಗ ಅಷ್ಟೇ ಗದ್ದಲು ತಪ್ತೈತೆ ನೋಡ್ರಿ. ತೋರ್ಗಿ ಕಡೆ ಲಕ್ಷ್ಯ ಕೊಟ್ರೆ ಗದ್ದಲು ಇರೋದಿಲ್ಲ. ಇಂದ್ರಿಯಗಳೆಲ್ಲ ಸ್ವಾಭಾವಿಕವಾಗಿ ತೋರ್ಕಿ ಕಡೆ ಬಹಿರ್ಮುಖ ವೃತ್ತಿ ಉಳ್ಳವು, ಅದನ್ನು ನೋಡ್ತವೆ. ಅಂದಾಗ ಅವಕ್ಕೆ ಅನುಭವ ಬರೋದಿಲ್ಲ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ ಆನಂದ. ಈ ಶರೀರವನ್ನು ಎಲ್ಲಿ ಬೇಕಾದಲ್ಲಿ ಇಟ್ಟರೂ ಗದ್ದಲು ತಪ್ಪೋದಿಲ್ಲ. ಮನಸ್ಸನ್ನು ಸ್ವರೂಪದಲ್ಲಿ ನೆಲೆಯಾಗಿ ನಿಂದಿರಿಸಿದಾಗ ಅಲ್ಲಿ ಎಲ್ಲ ಗದ್ದಲು ತಪ್ಪೋದು ನೋಡಿ. ಸ್ವರೂಪದ ಕಡೆಗೆ ಹೋದಾಗನೇ ಏಕಾಂತ. ಸ್ವರೂಪವನ್ನು ಬಿಟ್ಟು ಬೇರೆ ಕಡೆ ಎಲ್ಲಿ ಹೋದರೂ ನಿನಗೆ ಅನೇಕಾಂತ. ಏಕಾಂತದಲ್ಲಿ ಸುಖ ಅದ, ಅನೇಕಾಂತದಲ್ಲಿ ದುಃಖದ. ಏಕಾಂತದಡೆ ಸಂಬಂಧಿಸದೆ, ಏಕಾಂತ ನಿನ್ನೊಳಗದ. ಒಳಗೆ ಅಂತರ್ಮುಖಿ ಆದಾಗ ನಮಗೆ ಏಕಾಂತದ ಅನುಭವ. ಬಹಿರ್ಮುಖ ವೃತ್ತಿಗೆ ಆಗುವುದನ್ನಿಲ್ಲ. ಮನಸ್ಸು ಇಂದ್ರಿಯಗಳ ಮೂಲಕ ಹೊರಗೆ ಹೋತು ಅಂದ್ರೆ ಅನೇಕಾಂತ ಶುರುವಾತು. ಒಳಗೆ ಸ್ವರೂಪದ ಕಡೆಗೆ ಹೋತಂದ್ರೆ ಏಕಾಂತ. ಏಕಾಂತದೆಡೆ ಸಮನಿಸದೆ ಅಂದ. ಕೇಳಿದ ಅರ್ಥವನ್ನು ಸ್ವತಃ ಯುಕ್ತಿ ಹಾಕಿ ಮನನ ಮಾಡ್ಲಿಕ್ಕೆ ಹತ್ತಿದ್ರೆ ನಿಧಿಧ್ಯಾಸನ ತಾನ ಆಕೈತಿ ನೋಡ್ರಿ. ಸ್ವತಃ ನಾವು ವಿಚಾರವಂತ ಜಾಗೃತ ಆಗ್ಬೇಕು. ನಾವು ಸ್ವಂತ ಪ್ರಜ್ಞೆ ಬೇಕಿದೆ. ನಿತ್ಯ ಶ್ರವಣದಿಂದ ಅಸಂಭಾವನೆ ಹೊಕ್ಕತಿ, ಮನನದಿಂದ ಸಂಶಯ ಭಾವನೆ ಹೊಕ್ಕತಿ, ನಿಧಿಧ್ಯಾಸನದಿಂದ ವಿಪರೀತ ಭಾವನೆ ಹೊಕ್ಕತಿ. ಸಂಶಯ ಭಾವನೆ, ಅಸಂಭಾವನೆ, ವಿಪರೀತ ಭಾವನೆ ಹೋದಾಗ ನಿನಗೆ ಸಮಾಧಿ ಸ್ಥಿತಿ ಅನುಭವ ಬರ್ತದೆ. ನೀನ ದೇವರಿದ್ದಿ ಅನ್ನೋದು ನಿನಗೆ ಗಟ್ಟಿ ಆಕೈತಿ. ಅದು ಅನುಭವ ಬರ್ತದೆ. ಅದನ್ನು ನೆನಪಿಗೆ ತಗೊಳಕ್ಕೆ ಒಲ್ಲಿವು ನಾವು. ದೇವ್ರ ನೀನಿದ್ದೆ ಅಂತ ಎಷ್ಟು ಎಚ್ಚರಿಕೆ ಕೊಟ್ಟರು ಎಚ್ಚರ ಆಗ್ತಾ ಇರಲಿಲ್ಲ. ಯಾರ ಬೇದದ್ದನ್ನು ದೌಡ್ ಹಚ್ಕೋತಾನೆ. ಮತ್ತೆ ನೀವೆಲ್ಲರೂ ದೇವ್ರದಿರಿ ಅಂದ್ರೆ ನನಗೆ ದೇವ್ರಂದ್ರೆ ಅಂತ ಯಾರು ಅನ್ನೋದಿಲ್ಲ. ಯಾಕ್ರಿ ನನಗೆ ಹಂಗೆ ಅಂದವ ಹೌದಲ್ಲ. ದೇವ್ರಂದ್ರೆ ನನಗಂತ ಯಾರು ಹಚ್ಕೊಂಡಿರಿ? ನಮಗೆಲ್ಲ ದೇವ್ರ ಅಂದ್ರಲ್ಲ, ನಾ ಹೆಂಗೆ ದೇವ್ರದೀನಿ ವಿಚಾರ ಮಾಡ್ಬೇಕಿಲ್ಲ. ಇದ್ರ ಗೆಳತನ ಮಾಡಿ ಮಾಡಿ ನಾವು ಯಾರು ಅನ್ನೋದನ್ನು ಮರ್ತ್ಬಿಟ್ಟು ನಾನಾ ದೇವ್ರು ಅನ್ನೋದನ್ನು ಕಳ್ಕೊಂಡು ನಮಗೆ ನಮ್ಮನ್ನು ನಾವು ಕಳ್ಕೊಂಡಂಗೆ. ಅದನ್ನು ಶೋಧ ಮಾಡ್ಬೇಕಾಗೈತೆ. ಆತ್ಮ ಸಂಶೋಧಕರಾಗಬೇಕಾಗೈತೆ. ನನ್ನನ್ನು ಕಳ್ಕೊಂಡೇನ್ರು ಅಂತಿದ್ದಾನೆ ಶಿವಾನಂದ. ವಯಸ್ಸು ಆಗೈತೆ ಅಂತ 80 ವರ್ಷ ಆದ್ಮೇಲೆ ಶರೀರ ಒಂದು ಬಾಗಿ ನಡೀತಿದ್ರಂತ. ನೆಲದಾಗ ಮುಖ ಇಟ್ಕೊಂಡು ನಡೀತಿದ್ರಂತ ಶಿವಾನಂದ. ದೊಡ್ಡ ಆಳು ಬಗ್ಗೆ ನಡೀತಿದ್ರು. ಅಜ್ಜ ಏನು ಹುಡುಕಾಕೈತಿ, ಏನು ಕಳ್ಕೊಂಡೆ ಅಂತ ಹೇಳಿದ್ರು ಹುಡುಗರು. ನನ್ನನ್ನು ಕಳ್ಕೊಂಡೇನ್ರು, ನನ್ನನ್ನು ಕಳ್ಕೊಂಡೆ. ಅಯ್ಯೋ ಯಾವಾಗಲೂ ಆ ಇರುವಿನ ಕಡೆ ಲಕ್ಷ್ಯ. ಈ ಜಗತ್ತು ಸತ್ಯರ ಇರುವಲ್ದು, ಮಿಥ್ಯರ ಇರುವಲ್ದು. ಇದು ಸುಖದಾಗಿ ಐತಿವೋ ದುಃಖದಾಗಿ ಐತಿವೋ ವಿಚಾರ ಮಾಡಿ ನೋಡ್ಕೊರಿ.
ಇದನ್ನು ತಿಳ್ಕೊಂಡು ಬಿಟ್ಟೆ ಅಂದ್ರೆ ತೀರ್ತು ನೋಡ್ರಿ ನಿನ್ನ ಕೆಲಸ ಮುಗಿದಂಗೆ. ಇದೆಲ್ಲ ದುಃಖದಿಂದ ತುಂಬಿದ ಅಂತ ಬುದ್ಧನಂಗೆ ಹೊಳಿಬೇಕಲ್ಲ ನಮಗೆ. ಇವು ಯಾವುವು ನಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅಂತ ನಾವು ಹೊಳಿತು ಬುದ್ಧಗೆ ದೋಷವನ್ನು ಕಂಡವ. ನಾವು ದಿನ ಎಷ್ಟು ನೋಡ್ತೇವೆ, ಎಷ್ಟು ಮುದುಕರನ್ನು ನೋಡ್ತೀವಿ, ಎಷ್ಟು ರೋಗಿಗಳನ್ನು ನೋಡ್ತೀವಿ, ಎಷ್ಟು ಮನ ಕೊಟ್ಟು ಬಂದೇವಿ, ಆದರೂ ನಮಗಿದು ಹೊಳಿ ಬಂದ. ಅವ ಒಬ್ಬನ್ನ ನೋಡಿದ, ಒಂದ ಮುದುಕನ್ನು ನೋಡಿದ, ಹಿಂಗ್ಯಾಕಾಗ್ಯ ನಿಮ್ಮ ಹಿಂಗಾಕೈತಿ ಇದು ಶರೀರ ಮಹಾರಾಜ್, ಹಿಂಗೆ ಆಗೋದನೇ ಇದು ಪ್ರತಿಯೊಬ್ಬರು ನಮ್ಮದು ಹಿಂಗೆ ಆಗೋದ್ರಿ ಮಹಾರಾಜ್. ಅವಾಗ ಐತಿ ನೋಡಿ ಅದಕ್ಕೆ ಅಷ್ಟು ಚಾಲು ಆತ ಹಿಂಗೆ ಯಾಕಾಕೈತಿದು ರೋಗ, ಇವಾಗೇನಾಗೈತಿ, ಇವಾಗ ರೋಗ ಬಂದೈತಿ, ಇವಾಗ ಶರೀರಕ್ಕೆ ಬರೋದನ ಅದು. ಹೌದು, ನನಗೂ ಬರೋದನ ಅದು. ಶರೀರ ಇದ್ದವ್ರಿಗೆಲ್ಲ ರೋಗ ಬರೋದನ ಅದು. ಬ್ಯಾನಿ ತೋಟ ಇದು. ಅವ್ನು ಹೊತ್ಕೊಂಡು ಹೋಗವ್ ನೋಡಿರು ಮನ್ ಕೊಡಕ್ಕೆ ಹೋಣ, ಅವ್ನು ಇವನ್ ಯಾಕೆ ಹೊತ್ಕೊಂಡು ಹೊಂಟಾರ ಅವ್ನ ನೋಡೇ ಇಲ್ಲ. ಅವ್ನು ಜೀವನದ ಹೊರಗೆ ಬಿಟ್ಟಿದ್ದಿಲ್ಲ. ಅವನು ಏನೋ ಕಂಪೌಂಡ್ ಹಾರಿ ಕುದುರೆ ಬಂದಾಗ ನಗರದ ಕಡೆ ನೋಡೋಣ ಅಂತೇಳಿ ಅದನ್ನು ಕುದುರೆ ಮ್ಯಾಗ ಹಂಗೆ ಅವಾಗ ಸೇವಕರು ಹಂಗೆ ಬೆಣ್ಣ ಹಚ್ಚಾರ. ಹಣ ನೋಡಿದ ಹೊತ್ಕೊಂಡು ಹೋಗಿ ಇವ್ ಯಾಕೆ ತೊಗೊಂಡು ಹೊಂಟಾರ ಅವನು. ಇಲ್ಲರಿ ಅವ ಪ್ರಾಣವಾಗಿ ಹೋಗೈತಿ, ಒಳ್ಳೆ ಬರೋದಿಲ್ಲ ಇಲ್ಲ. ಅಂದ ದಸಕ್ಕಂತೆ ಅವನು. ಹಿಂಗೈತಿ ಅದು ಜೀವನ. ಅವ ಹೊಡಿತದ ಒಂದ ಹೆಣ ನೋಡಿದ, ಒಂದ ಮುದುಕ ನೋಡಿ, ಒಬ್ಬನ ರೋಗಿ. ಎಷ್ಟು ಮಂದಿ ನೋಡ್ತೇವೆ ನಾವು ಒದ್ದಾಡ್ತಿರ್ತಾವೆ ಪಾಪ, ಲಿವಿ ಒದ್ದಾಡ್ತಿರ್ತಾವೆ. ಮುದುಕಾಗಿರ್ತೈತಿ, ಯಾರು ದಾದ ಮಾಡ್ತಿರೋ ಮಕ್ಕಳ ಸಹಿತ ದಾದ ಮಾಡೋದಿಲ್ಲ. ಹೌದಿಲ್ಲ, ಮುಪ್ಪಿನ ಕಾಲಕ್ಕೆ ನೀ ಪ್ರಾರಬ್ಧ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಹಿಂಗೆಲ್ಲ ದೋಷವನ್ನು ಕಂಡ ಬುದ್ಧ ಹಂಗೆ ನಮಗೆ ಹೊಳಿಬೇಕಿಲ್ಲ. ಇದೆಲ್ಲ ಬ್ಯಾಡಪ್ಪ, ಇದ್ರ ಮ್ಯಾಗಿನ ಆಸಕ್ತಿ ತೆಗೆದು ಹಾಕು. ಹಿಂದಿನ ಜನ್ಮ ಸಂಸ್ಕಾರ ಬಲಾಢ್ಯ ಉದಯ ಆತ, ಜಾಗೃತಗೊಳಿಸ್ತದೆ. ಹಿಂದಿನ ಪುಣ್ಯ ಆಯ್ತು ಇದ್ರ ಕಡೆ ಒಲವಾಗುವುದಿಲ್ಲ, ಹಿಂದಕ್ಕೆ ಸರಿಯಾಗಿ ಕಳಿಸ್ತದೆ. ವಿಷಯದ ವ್ಯಾಮೋಹದಿಂದ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಕೇಳಿದ ಅರ್ಥವನ್ನು ಸ್ವತಃ ಯುಕ್ತಿ ಹಾಕಿ ಮನನ ಮಾಡ್ಲಿಕ್ಕೆ ಹತ್ತಿದ್ರೆ ನಿಧಿಧ್ಯಾಸನ ಗಟ್ಟಿಯಾಕೈತಿ. ಅದನ್ನು ನಾವು ಮಾಡಕ್ಕೆ ತಯಾರಿಲ್ಲ. ಶ್ರವಣದ 10 ಪಟ್ಟ ಮನನ ಮಾಡಬೇಕು, ಮನನದ 10 ಪಟ್ಟ ನಿಧಿಧ್ಯಾಸನ ಮಾಡಬೇಕು. ಅಂದಾಗಿ ಇದು ಗಟ್ಟಿಯಾಕೈತಿ ನೋಡ್ರಿ. ಬರೀ ವಿಷಯ ಚಿಂತನ ಬಾಳೆ ಚಿಂತನದಾಗ ಕಾಲ ಸತ್ವರೇ ಅದಕ್ಕೆ ಬಂತು. ಇದು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕನ್ನೋ ಚಿಂತೆ ಐತಿ ಎಲ್ಲರೂ. ಈ ಚಿಂತೆ ಏನು ಮಾಡ್ತೈತಿ, ಜೀವಂತ ಮನುಷ್ಯನನ್ನು ಸುಡ್ತದೆ. ಜೀವನ ಬೆರೆಸಿದ ಮರಣವಾಗುವುದು ಅಂದರೆ ಚಿಂತೆ. ಬಾಳೆ ಚಿಂತೆ ಜೀವಂತ ಮನುಷ್ಯನನ್ನು ಸುಡ್ತದೆ. ಚಿಂತೆಗೆ ಸೊನ್ನೆ ಅಂತಾರೆ ಉಂಟು ಅಂತಾರೆ. ಹೌದು, ಸೊನ್ನೆ ತೆಗೆದುಬಿಟ್ರೆ ಅದು ಚಿತೆನ ಅದು. ಹೌದು, ಬೆಂಕಿನ ಅದು. ಜೀವಂತ ಹೆಣನ ಸುಡ್ತದೆ ಅದು. ಅದಕ್ಕೆ ನಿಜಗುಣ ಜೀವನ ಬೆರೆಸಿದ ಮರಣವಾಗುವುದು. ಜೀವಂತ ಮನುಷ್ಯನನ್ನು ಕೊಲ್ಲುವುದು ಯಾವುದು ಅಂದರೆ ಚಿಂತೆ. ಯಾಕೆ ಮಾಡ್ಬೇಕಪ್ಪ ಅದನ್ನು? ಏನು ಲಾಭ ಐತಿ? ಯಾವುದು ಚಿಂತೆ ಇರಬಾರ್ದು, ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ನಿನ್ನ ನಿಜದ ಕಡೆ ಎಲ್ಲ ಕೊಡ್ಬೇಕು, ಸ್ವರೂಪ ಜ್ಞಾನನ ಮಾಡ್ಕೋಬೇಕು. ಬೇರೆ ದಾರಿ ಇಲ್ಲ ಇದಕ್ಕೆ. ಇಲ್ಲ ಒದ್ದಾಡ್ತಾರಂದ್ರೆ ಚಿಂತೆಯಾಗಿ ಒದ್ದಾಡ್ಕೊಂತ ಹೋಗು. ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ಇದ್ರ ಕಡೆ ಎಲ್ಲ ಚಿಂತೆಗಳೆಲ್ಲ ಕಡೆದು ಹೋಗಿ ಮನಸ್ಸಿಗೆ ವಿಶ್ರಾಂತಿಯಾಗುವಂಥ ನಿನ್ನ ಸ್ವರೂಪದ ನೆನವನ್ಯಾಗ ಉಳ್ಕೋ. ಪರಬ್ರಹ್ಮ ಸ್ಥಿತಿಯನ್ನು ಅದರ ಎಚ್ಚರ ಆಗೋದು, ಅದನ್ನು ಅನುಭವ ಮಾಡ್ಕೋ. ಅಧ್ಯಾತ್ಮ ವಿಷಯ ಕೇಳದಿಂದ ಚಿಂತೆ ಎಳ್ಳಷ್ಟು ಉಳಿಬಾರ್ದು ನೋಡಿ.
ಹೌದು, ಯಾವುದು ಹೆದರಿಕೆ ಇರಬಾರ್ದು, ಚಿಂತೆ ಇರಬಾರ್ದು ಅನ್ನುವಂಗೆ ಇದೇ ಚಿಂತನದ ಆತ್ಮವಿಚಾರದ ಅಭ್ಯಾಸದಾಗ ತೊಡಗಬೇಕು ನೋಡ್ರಿ. ಮನಸ್ಸು ಆತ್ಮನಲ್ಲಿ ನೆಲೆಯಾಗಿ ನಿಂತಾಗ ಮನಸ್ಸಿಗೆ ಸಮಾಧಾನ ಇರ್ತದೆ ನೋಡ್ರಿ. ಯಾವ ವಿಷಯದಲ್ಲಿ ಮನಸ್ಸು ನಿಂತರೂ ಸಮಾಧಾನ ಇರ್ತದೆ. ಯಾಕೆ ಆ ವಿಷಯದಲ್ಲಿ ಅದು ಇಲ್ಲ. ಯಾಕೆ ವಿಷಯ ವಸ್ತುಗಳು ಆನಂದ ಅಲ್ಲವು. ಆನಂದ ಅಂತ ಯಾವ ವಿಷಯ ವಸ್ತುಗಳಿಗೆ ಕರೆದಿಲ್ಲ. ಆನಂದಕ್ಕೆ ಆನಂದ ಅಂದಾರ ಹೊರತು ಜಗತ್ತಿನ ವಿಷಯ ವಸ್ತುಗಳಿಗೆ ಆನಂದ ಅಂತ ಕರೆದಿಲ್ಲ. ಯಾವ ವಿಷಯದಲ್ಲಿ ನಿಂತರೂ ಮನಸ್ಸಿಗೆ ಅದು ಸಿಗುವುದು. ಯಾಕಾದ್ರೆ ಆನಂದ ಅಲ್ಲ. ಚಂಚಲಕತಿ ಜಗತ್ತಿನ ಯಾವ ವಿಷಯ ವಸ್ತುಗಳಲ್ಲಿ ಮನಸ್ಸು ಯಾಕೆ ನಿಲ್ಲೋಲ್ಲ, ಅಲ್ಲಿ ಆನಂದ ಇಲ್ಲ. ಬೇಕಾದದ್ದು ಆನಂದ ಸಿಕ್ಕಾಗ ಮನಸ್ಸು ಚಂಚಲ ನಿಶ್ಚಲಕತಿ. ಏನು ಅದಕ್ಕೆ ಅನುಭವ ಮಾಡಿಕೊಡ್ಬೇಕು. ಅದಕ್ಕೆ ನನ್ನೊಳಗೆ ಐತಿ, ನೀನು ಆನಂದ ಸ್ವರೂಪ ಇದ್ದೆ ಅನ್ನೋದು ಅದಕ್ಕೆ ಮನದಟ್ಟು ಮಾಡಿಕೊಡ್ಬೇಕು. ಅಂದಾಗ ಚಿಂತೆ ಕಡಿತೈತೆ ನೋಡಿ. ಬಹಿರ್ಮುಖ ವೃತ್ತಿ ಆಗ್ಬೇಕಾತಂದ್ರೆ ತನಗೆ ಬಿಟ್ಟು ಆನಂದ ಬೇಗ ಹಿಂದೆ ಆನಂದ ಬಿಟ್ಟೇ ಹೊರಗಾಗೋದು. ಹೊರಗೆ ಬಂದು ನೋಡಾಗ ಬಹಿರ್ಮುಖ ವೃತ್ತಿ ಆಗೋದು. ಬಹಿರ್ಮುಖ ವೃತ್ತಿ ಎಲ್ಲ ಬೇಸರಿಕೆ ಆಕೈತಿಲ್ಲ. ಹೊರಗೆ ಹುಡುಕಾಡೋದಕ್ಕೆ ನಾವು ಹೆಚ್ಚು ಮಹತ್ವ ಕೊಟ್ಕೊಂಡು ಕುಂತೇವಿ. ಹುಡುಕಿ ದನು ಆತಿಲ್ಲ ನೀನು. ಸುಖ ಯಾವುದೇ ಕರ್ಮದ ಫಲ ಅಲ್ಲ. ಅದು ಉತ್ಪಾದ್ಯನೂ ಅಲ್ಲ, ಸಂಸ್ಕಾರನೂ ಅಲ್ಲ, ಪರಿಣಾಮಿನೂ ಅಲ್ಲ, ಪ್ರಾಪ್ಯನೂ ಅಲ್ಲ ಅಂತ. 4 ನಮೂನಿ ಕರ್ಮಗಳಿಂದ ಅದು ದೊರೆಯುವುದಲ್ಲ. ಅದು ಮಣ್ಣು ನೀರು ಕಲಿಸಿ ಕೊಡ ತಯಾರು ಮಾಡಿದಂಗೆ ಉತ್ಪಾದ್ಯನೂ ಅಲ್ಲ. ಏನಾರು ಮಾಡಿ ಉತ್ಪನ್ನ ಮಾಡಕ್ಕೆ, ಸುಖದ ತಯಾರು ಮಾಡಕ್ಕೆ ಬರ್ತದೆ. ನರಕ ನಾಕಾದಿಯಂತೆ ಪ್ರಾಪ್ಯನೂ ಅಲ್ಲ. ಪುಣ್ಯ ಪಾಪ ಮಾಡಿ ಸ್ವರ್ಗ ನರಕ ಹೊಂದಿದಾಗ ಅದನ್ನು ಹೊಂದಬೇಕಾಗಿಲ್ಲ ಸುಖವನ್ನು. ದ್ವಿಜನಂತೆ ಸಂಸ್ಕಾರನೂ ಅಲ್ಲ. ಉಪನಯನ ಕಾರ್ಯವನ್ನು ಮಾಡಿದ ಕೂಡಲೇ ಅವನು ಯಾಕೆ ದ್ವಿಜನನ್ನು ಮಾಡುವುದು? ಹಂಗೂ ಆಗುವುದಿಲ್ಲ. 4 ನಮೂನಿ ಕಾರ್ಯಗಳ ಪೈಕಿ ಯಾವ ಕಾರ್ಯದಿಂದಲೂ ಆಗುವುದಿಲ್ಲ. ಯಾವುದೇ ಕರ್ಮದ ಫಲ ಅಲ್ಲ. ಕರ್ಮದ ಫಲ ಅನಿತ್ಯವಾದದ್ದು. ಇದು ಜ್ಞಾನ ನಿತ್ಯವಾದ ವಸ್ತುವಿನ ಅನುಭವ. ನಿತ್ಯ ವಸ್ತುವಿನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡೋದಕ್ಕೆ ಅದನ್ನು ಜ್ಞಾನ ಅಂತ. ವಿಷಯಗಳ ಪ್ರಾಪ್ತಿಗಾಗಿ ಮಾಡುವಂತಹ ಪ್ರಯತ್ನಕ್ಕೆ ಕರ್ಮ ಅಂತ. ಏನು ಕರ್ಮಜಾಲದ ಬಿದ್ದಿಂದ ಅದರಿಂದ ಪಾರಾಗೋದು ಭಾಳ ಕಠಿಣ ಇದೆ. ಏನು ಕಡೆಕಾಗೋದು ಭಾಳ ಕಠಿಣ. ಸುಮ್ಮನೆ ಇರುವಿಕೆಯಲ್ಲಿ ಏನೂ ಮಾಡುವಿಕೆ ಇಲ್ಲ ಅಂತ. ಏನಾರ ಮಾಡಾಕತ್ರ ಅದು ಸುಮ್ಮನೆ ಇರುವಿಕೆ ಅಲ್ಲ. ಅದು ಎಲ್ಲಿ ಮಾಡುವಿಕೆ ಇದೆ ಅಲ್ಲಿ ಕಷ್ಟ ಅದ ನೋಡ್ರಿ. ಕರ್ಮ ಅಂದ್ರೆ ಕಷ್ಟ. ಅಧ್ಯಾತ್ಮ ವಿಚಾರಕ್ಕೆ ಬಂದ ಮ್ಯಾಗ ಅನ್ಯ ವಿಚಾರ ಮಾಡೋ ಕೆಲಸ ಏನದ ಇತ್ತು. ವೃತ್ತಿ ಬಹಿರ್ಮುಖ ಆತಂದ್ರೆ ಹೊರಗೆ ಹೋಗ್ತೇವೆ. ಹೊರಗೆ ಹೋತೆ ಅಂದ್ರೆ ನಮ್ಗೆ ಇದು ಅನುಭವ ಬರ್ದನಿಲ್ಲ. ಹೊರಗೆ ಹುಡುಕ್ಯಾಡಿದ ಎಲ್ಲಿ ಸಿಗ್ಬೇಕು. ಅದಕ್ಕೆ ನಾವು ಮಹತ್ವ ಪಡ್ಕೊಂಡು ಕುಂತೇವೆ ಹೊರಗೆ ಹಣಿಕೆ ಹಾಕೋದಕ್ಕೆ. ಮನಸ್ಸು ಸತ್ವ ಪ್ರಧಾನ ಆದಾಗ ಇದರ ಅನುಭವ ಮಾಡ್ಕೊಳಕ್ಕೆ ಸಾಧ್ಯತೆ. ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತ. ಸತ್ವಗುಣದಿಂದ ಮಾತ್ರ ಇದು ಜ್ಞಾನ ಉಂಟಾಕೈತಿ. ರಜೋ ತಮೋ ಗುಣಗಳಿದ್ವು ಅಂದ್ರೆ ಇದು ಅನುಭವಕ್ಕೆ ಬರುವುದಿಲ್ಲ. ಕೈ ಬಾಯಿ ಕಚ್ಚಿ ಶುದ್ಧ ಇದ್ರೆ ಅಚ್ಚುತನಪ್ಪು ಅಜನಪ್ಪು. ಇದಕ್ಕೆ ಕ್ರಿಯಾಗಟ್ಟಿ ಅಂತಾರೆ. ಹೌದು, ಇವನ ಕೃತಿಗಳು ಶುದ್ಧ ಇರಬೇಕು, ಮಾತು ಶುದ್ಧ ಇರಬೇಕು, ಮನಸ್ಸಿನ ಭಾವನೆಗಳು ಶುದ್ಧ ಇರಬೇಕು. ಅಂದಾಗ ಇದು ಅನುಭವ ಬರ್ತೈತೆ ನೋಡಿ. ವಿವೇಕ ವೈರಾಗ್ಯ ಅಭ್ಯಾಸವೆಂಬ ಒಳಗಿನ ಲಂಗಟ ಗಟ್ಟಿ ಹಾಕೋದನ್ನು ಮ್ಯಾಗಿನ ಲಂಗಟ ಏನು ಮಾಡ್ತೀವಿ? ಮನಸ್ಸಿಗೆ ಲಂಗಟ ಹಾಕಿದ್ದು ಮಂದಿಗೆ ಗೊತ್ತಾಗಬಾರ್ದು. ಮಂದಿಗೇನು ಗೊತ್ತಾಗೈತಿ? ಮನಸ್ಸಿಗೆ ಲಂಗಟ ಹಾಕಿದ್ದು ಮಂದಿಗೆ ಗೊತ್ತಾಗ್ಬೇಕಂದ್ರೆ ಶರೀರಕ್ಕೆ ಲಂಗಟ ಹಾಕಿರೋ ಸನ್ಯಾಸ ಅಲ್ಲ, ಮನಸ್ಸಿಗೆ ಲಂಗಟ ಹಾಕೋ ಸನ್ಯಾಸ. ಏನು ಮನಸ್ಸಿಗೆ ಲಂಗಟ ಹಾಕ್ಬೇಕಾದ್ರೆ ಎಷ್ಟು ಜನ್ಮ ಹಿಡಿತಾವೋ ಏನೋ ಅಂತ.
ಏನು ಕೌಪೀನ ಅಂದರೆ ಲಂಗಟ, ಕೌಪೀನವಂತಹ ಕಲುಭಾಗ್ಯವಂತಹ ಅಂತ. ಯಾವ ಲಂಗಟ ಹಾಕೋಣ ಮನಸ್ಸಿಗೆ ಅವ ಭಾಗ್ಯವಂತ ಜಗತ್ತಿನ. ನೀ ಲಂಗಟ ಹಾಕ್ಲಿ ಮನಸ್ಸಿಗೆ, ಕೌಪಿನ ಲಂಗಟ ಹಾಕಲಿಲ್ಲ ದುರ್ಭಾಗ್ಯನ ನಿಮ್ಮ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಕಳ್ಕೊತೀನಿ. ಅದನ್ನು ಹತೋಟಿ ಒಳಗೆ ಇಟ್ಕೊಳ್ಳಿಲ್ಲ ಅಂದ್ರೆ, ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳಿಲ್ಲ. ಒಂದು ಸುಗುಣ ಇತ್ತಂದ್ರೆ ಎಲ್ಲ ಸುಗುಣಗಳು ಬೆನ್ನತ್ತವೆ, ಒಂದು ದುರ್ಗುಣ ಇತ್ತಂದ್ರೆ ಎಲ್ಲ ದುರ್ಗುಣಗಳು ಬರ್ತವೆ. ಏನು ದುಷ್ಟಗುಣಗಳನ್ನೆಲ್ಲ ತ್ಯಾಗ ಮಾಡಿ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕಾಗೈತಿ. ಅದ ಅಭ್ಯಾಸ ಮಾಡಬೇಕಾಗೈತಿ. ಸದ್ಗುಣ ಇನ್ನೊಬ್ಬರಿಗೆ ಹಿತ ಮಾಡೋದು, ದುರ್ಗುಣ ಅಂದ್ರೆ ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸೋದು ಅಂತ ಯಾವಾಗಲೂ ಒಳ್ಳೆಯ ಗುಣಗಳನ್ನು ನೀವು ಅಳವಡಿಸ್ಕೊ. ನಿರಂತರ ಅಭ್ಯಾಸ ಬೇಕು. ಅಂತಹ ಸದ್ಗುಣ ಸಂಪನ್ನರಿಗೆ ಇದನ್ನು ಹೊಂದಕ್ಕೆ ಸಾಧ್ಯತೆ ಅಂದರೆ ಸದ್ಗುಣಗಳನ್ನು ಅಭ್ಯಾಸ ಮಾಡುವವನು ನಿರಂತರದಲ್ಲಿ ಸತ್ಸ್ವರೂಪದ ಸ್ಥಿತಿಯನ್ನು ಹೊಂದುವನು. ಅವನಿಗೆ ಸಾಧಕ ಅಂತಾರೆ. ಪರಿಪೂರ್ಣವಾದ ಶುದ್ಧ ಚೈತನ್ಯವಾದ ಜ್ಞಾನ ಸ್ವರೂಪನಾದ ನನ್ನಲ್ಲಿ ಈ ಜಗತ್ತು ಇಲ್ಲವೇ ಇಲ್ಲವೆಂದು ದೃಢಪಡಿಸುವವನೇ ಸಾಧಕ. ಇಲ್ಲ ಸುಳ್ಳ ಐತೆ ಅಂತ ಕಲ್ಪಿಸುವ. ನಿಜವಾಗಿ ಇದ್ದದ್ದ ಜೋರಾಗಿದ್ದರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕಿದ್ದಿಲ್ಲ. ಇಲ್ಲ ಅದು ನೀನು ಭ್ರಾಂತಿ ಆಗೈತಿ, ಐತೆ ಅಂತ. ಅನಾಸಕ್ತ ಮನುಷ್ಯನು ಯಾವಾಗಲೂ ಏಕಾಂತವಾಸದಲ್ಲಿ ಇರುವನು. ಹೊರಗ ಹೋದ್ರೆ ಅನೇಕಾಂತನ, ಒಳಗ ಹೋಗಿರ್ತಾನ, ಅಂತರ್ಮುಖಿ ಆಗಿರ್ತಾನ. ಏಕಾಂತ ಬೇಕಂದವ. ಮಾನವ ಕೋಟಿಗೆ ಅತ್ಯಂತ ಹೆಚ್ಚಿನ ಲಾಭ ಆತ್ಮಜ್ಞಾನವನ್ನು ಪಡೆದಂಥ ಸದ್ಗುರುಗಳಿಂದ ಮಾತ್ರ ಕಲ್ಯಾಣ. ಅವರಷ್ಟು ಕಲ್ಯಾಣ ಯಾರಿಂದನೂ ಆಗುದಿಲ್ಲ ಜಗತ್ತಿಗೆ. ಏನು ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಅಂದ್ರೆ ಅವರ ಆತ್ಮಾನುಭವಿಗಳು. ತಮ್ಮನ್ನು ತಾವು ತಿಳ್ಕೊಂಡವು, ಸಮಾಧಿ ಹೊಂದಿ ಖಾತ್ರಿ ಮಾಡಿಕೊಂಡವು. ಜೀವನ್ಮುಕ್ತನು ಜಗತ್ತು ತನ್ನ ಸ್ವರೂಪದಿಂದ ಭಿನ್ನವಿದೆ ಎಂದು ತಿಳಿದುಕೊಳ್ಳುವುದಿಲ್ಲ. ಎಲ್ಲ ನನ್ನ ಸ್ವರೂಪನ ಅಂತ ತಿಳಿದಿರ್ತಾನೆ. ಜಗತ್ತು ಬೇರೆ, ನಾ ಬೇರೆ ಅನ್ನೋದಿಲ್ಲ. ಜಗತ್ತಂದ್ರು ನಾನು, ಯಾಕೆ ಈ ದೇವರು ಈಶ್ವರ ಅಂದ್ರು ನಾನು, ಎಲ್ಲ ಜೀವಿಗಳಂದ್ರು ನಾನು, ಎಲ್ಲವೂ ನನ್ನ ಸ್ವರೂಪ ಅಂತ. ಜಗವೆಂದಳು ತಾನೆ, ಜಗದೀಶನೂ ತಾನೆ, ಜಗದಾತ್ಮರೆಲ್ಲರೂ ತಾನೆ ಎಂದು ಬಗೆವಾತನು ಉತ್ತಮ ನೋಡ ಅಂತ. ಎಲ್ಲವೂ ನನ್ನ ಸ್ವರೂಪನ ಅಂತ. ಅವ ಭೇದ, ನಾ ಬೇರೆ ಅದು ಬೇರೆ ಅಂತ ತಿಳ್ಕೊಂಡಿರ್ತಾನೆ. ಅವ ಏಕತ್ವದ ಅನುಭವ ಅವಂಗಾಗಿರ್ತದೆ. ಅಂದಾಗ ಅವನಿಗೆ ದುಃಖ ಶೋಕ ಮೋಹಾದಿಗಳು ಆಗುವುದಿಲ್ಲ. ಏಕತ್ವದ ಅನುಭವವನ್ನು ಯಾವ ಮಾಡ್ಕೊಂಡಿರ್ತಾವೆ, ಎಲ್ಲವೂ ನನ್ನ ಸ್ವರೂಪ ಅನ್ನೋ ಭಾವ ಯಾವ ಗಟ್ಟಿಯಾಗಿರ್ತೈತಿ. ಸಮಾಧಿ ಒಂದು ಖಾತ್ರಿ ಮಾಡ್ಕೊಂಡಿರ್ತಾನೆ. ಅವ್ನು ಶೋಕ ಎಲ್ಲೈತಿ, ಮೋಹ ಎಲ್ಲೈತಿ. ಏನು ಶೋಕ ಮೋಹಾದಿಗಳು ಅವಾಗುದಿಲ್ಲ. ಏನು ಭೇದ ಭಾವ ಬಂದ ಕೂಡಲೇ ಬರ್ತೈತಿ. ನಾವು ಅಜ್ಞಾನಿಗೆ ಭೇದ ಕಲ್ಪನಾ ಮಾಡ್ಕೊತಾನೆ, ನಾವು ಶೋಕ ಮೋಹಾದಿಗಳು ಹುಟ್ಟಕ್ಕವು. ಏನು ಜ್ಞಾನಿಯು ಮಾನವತೆಗೆ ಮಾಡಿದಂಥ ಕಲ್ಯಾಣ ಜನರಿಗೆ ಗೊತ್ತಿಲ್ದಂಗೆ ನಡೀತಿದೆ. ಸಾಮಾನ್ಯ ಜನರಿಗೆ ಇದು ಹೊಳೆದೂ ಇಲ್ಲ. ನಮ್ಮಂಗೆ ಅದಾರ ಬಿಡ, ಅವರಲ್ಲಿ ಏನೈತಿ, ಹೌದಿಲ್ಲ? ಗೊತ್ತಿಲ್ದಂಗೆ ಅವ್ರು ಏನು ಕರುಣಾದೃಷ್ಟಿ ಜೀವಿಗಳ ಮೇಲೆ ಬಿತ್ತಂದ್ರೆ ಜೀವಿಗಳ ಕಲ್ಯಾಣ ಆಕೈತಿ. ಏನು ಅಜ್ಞಾನ ಅಂದ್ರೆ ಏನನ್ನೂ ತಿಳಿದೇ ಇರುವುದು, ಎಲ್ಲವನ್ನು ತಿಳಿಯುವುದು ಜ್ಞಾನ. ಜ್ಞಾನವು ಸಹಿತ ಅಡಗಿ ಉಳಿದದ್ದನ್ನು ವಿಜ್ಞಾನ ಅಂದ. ಅಧ್ಯಾಸ ಅಂದ್ರೆ ಈ ತಪ್ಪು ತಿಳುವಳಿಕೆ, ತಾನಲ್ಲದನ್ನು ತಾನಂತ ತಿಳ್ಕೊಳ ಅಧ್ಯಾಸದ ವ್ಯವಹಾರ ಇದೆ. ತಾನಲ್ಲದ ವಸ್ತುವನ್ನು ತಾನಂತ ತಿಳ್ಕೊಳ್ಳೋದ ಇದು ಅನ್ಯಥಾ ಜ್ಞಾನ. ಇದಕ್ಕೆ ಅಧ್ಯಾಸ ಅಂತಾರೆ. ಮರುವಿಯೊಳಗೆ ಇದನ್ನು ಹಿಡ್ಕೊಂಡು ಕುಂತಾನೆ. ರಜೋ ಮತ್ತು ತಮೋ ಗುಣಗಳಿಂದ ಮನಸ್ಸು ಚಂಚಲ ಆಗ್ತದೆ ನೋಡ್ರಿ. ಶುದ್ಧ ಸತ್ವ ಪ್ರಧಾನವಾದ ಗುಣವನ್ನು ಪಡೆದಾಗ ಸ್ವರೂಪ ಜ್ಞಾನ ನಮಗೆ ಖಾತ್ರಿ ಆಕೈತಿ.
ಮಾಯಾತನು ಅಥವಾ ತೂರ್ಯಾವಸ್ಥೆಯಲ್ಲಿ ಮನಸ್ಸು ಶುದ್ಧ ಸತ್ವ ಪ್ರಧಾನ ಇರ್ತದೆ ನೋಡಿ. ಅಂತಹ ಸತ್ವ ಪ್ರಧಾನ ಬುದ್ಧಿಗೆ ಮಾತ್ರ ತೂರ್ಯಾವಸ್ಥೆ ಅನುಭವಕ್ಕೆ ಬರ್ತದೆ. ಜಡಕ್ಕೆ ಅಜಡ ಅನ್ನೋದು, ಅಜಡ ಇದ್ದದಕ್ಕೆ ಜಡ ಅನ್ನೋದು, ಇದಕ್ಕೆ ಅನ್ಯೋನ್ಯಾಧ್ಯಾಸ ಅಂತಾರೆ. ಏನು ಇದು ಅಜ್ಞಾನದಿಂದ ನಮ್ಮಲ್ಲಿ ಗಟ್ಟಿ ಹಾಕೊಂಡು ಕುಂತೈತಿ. ಮನಸ್ಸು ನಾಮರೂಪದಗಳನ್ನು ಮೋಸಗೊಂಡು ವ್ಯರ್ಥವಾಗಿ ಸಮಾಧಾನ ಕೆಡಿಸ್ಬೋದೈತೆ ನೋಡ್ರಿ. ಯಾಕಂದ್ರೆ ನಾಮರೂಪಗಳು ಕಲ್ಪಿತದಾವು, ಇದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗಿ ಹೋಕ್ಕವು, ನಾಶ ಆಗಿ ಹೋಕ್ಕವು. ಈ ನಾಮರೂಪಗಳ ನಾನು ಅಂತ ತಿಳ್ಕೊಂಡು ಮನಸ್ಸು ಸುಳ್ಳ ವ್ಯಥೆ ಪಡ್ತದೆ, ಸಿಡಿಮಿಡಿಗೊಳ್ತೈತೆ ನೋಡ್ರಿ. ಕೆಟ್ಟು ಹೋಗುವವೆಲ್ಲ ನಾಮರೂಪಗಳು, ನಡಬರ್ಕ ಬಂದು ನಡಬರ್ಕ ಹೋಕ್ಕವು. ಈ ವಿದ್ಯಾ ಅಂದ್ರೆ ನಮ್ಮನ್ನು ದುಃಖದಿಂದ ಯಾವುದು ಬಿಡುಗಡೆ ಮಾಡ್ತದೆ ಅದಕ್ಕೆ ವಿದ್ಯೆ ಅಂತ ಕರೀತಾರೆ. ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡೋದು ಅದಕ್ಕೆ ವಿದ್ಯಾ ಅಂದ್ರೆ. ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ. ಸಮಾಧಿ ಅಥವಾ ತೂರ್ಯಾವಸ್ಥೆಯಲ್ಲಿ ಎಚ್ಚರ, ಕನಸು, ನಿದ್ರೆಗಳು ಮೂರೂ ಇರುವುದಿಲ್ಲ. ಅವುಗಳೆಲ್ಲ ಸಾಕ್ಷಿಯಾಗಿರ್ತಾನ, ಅವುಗಳನ್ನು ಅರಿತಿರ್ತಾನ. ಯಾವ ಅವಸ್ಥಾದ ವಿಕಾರನೂ ತನಗೆ ಹತ್ತಿಲ್ಲ ಅನ್ನೋದು ಅನುಭವ ಗಟ್ಟಿರ್ತದೆ. ನಿಮ್ಮ ಸ್ವರೂಪದವನ್ನು ನೀವು ಅನುಭವಿಸಿದ್ದಾದರೆ ನೀವು ಮಾಡಬೇಕಾದಂಥ ಕೆಲಸ ಏನೂ ಉಳಿಯೋದಿಲ್ಲ ಅಂತ. ಎಲ್ಲವನ್ನ ನೀವು ತಿಳಿದಂಗೆ ಆತು ಅಂತ. ಯಾವುದನ್ನು ತಿಳಿದ್ರೆ ಎಲ್ಲವನ್ನ ತಿಳಿದಂಗೆ ಆಗೋದು ಯಾವುದು ಅಂದ್ರೆ ಅದಕ್ಕೆ ಆತ್ಮಜ್ಞಾನ, ಸ್ವರೂಪ ಜ್ಞಾನ ಅಂತ. ಮತ್ತೇನೂ ಮಾಡುವ ಅವಶ್ಯಕತೆನೇ ಬರೋದಿಲ್ಲ. ನಿಮ್ಮ ನಿಜದ ಎಚ್ಚರಿಕೆ ಆತಂದ್ರೆ ಜಗತ್ತಿನ ಸಂಬಂಧ ಎಲ್ಲ ತಪ್ಪಿ ಹೋಗ್ತೈತೆ ನೋಡಿ. ದೇಶ, ಕಾಲ, ವಸ್ತುಗಳಿಂದ ಪರಿಚ್ಛಿನ್ನ ರಹಿತವಾಗಿರ್ತಕ್ಕಂಥ ಸದ್ವಸ್ತು ಏನದ ನೋಡ್ರಿ, ಅದಕ್ಕೆ ಇರುವಿನ ಎಚ್ಚರಿಕೆ, ನಿಜದ ಎಚ್ಚರಿಕೆ ಅಂತ ಕರೀತಾರೆ. ಏನು ಒಮ್ಮೆ ಅದರ ಎಚ್ಚರಿಕೆ ನಿನಗಾತಂದ್ರೆ ಯಾವುದೇ ಥರದ ಬಾಧೆ ನಿನಗಾಗೋದಿಲ್ಲ. ಬಾಧೆ ತನ್ನೋಳು ತೋರುವುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ. ಪಾರಮಾರ್ಥ ಬೋಧೆ ಸಮಾಧಿಯನ್ನು ಹೊಂದಿದಾಗ ಅದು ಗಟ್ಟಿಯಾಗಿ ಉಳಿತೈತೆ ನೋಡಿ. ಬಾಳೆ ಚಿಂತೆ ಕಡಿಬೇಕಾತಂದ್ರೆ ಈ ಮೂರು ಅವಸ್ಥೆಗಳನ್ನು ಸಂಬಂಧ ತಪ್ಪಿಸ್ಕೋಬೇಕು ನೋಡಿ. ಇವನ್ನ ದಾಟಿದಾಗ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿದಾಗ ಚಿಂತೆ ಇಲ್ದಾಗ ಇರಾಕ್ ಬರ್ತದೆ. ಇಲ್ಲ ಮತ್ತು ಚಿಂತೆಯಾಗ ಒದ್ದಾಡೋದ ನೀವು. ಏನು ಈ ಕಪಟದ ಮೂರು ಅವಸ್ಥೆಗಳನ್ನು ತೋರಲಿಯದೆ ಅಡಗಿಸು. ಇನ್ನೊಮ್ಮೆಂದೆಂದು ಈ ನೆನಪಿಗೆ ಬರ್ದಂಗೆ ಮಾಡ್ಕೊ. ಅಂದಲ್ಲಿ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊ ಅಂದಾಗ ನಿತ್ಯ ಸುಖದಿಂದ ಇರಲಿಕ್ಕೆ ನಮಗೆ ಬರ್ತದೆ ನೋಡ್ರಿ. ಸುಖಿಗಳಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡ್ರು, ಮೂರು ಅವಸ್ಥೆಗಳ ಕಾಟ ತಪ್ಪಿಸ್ಕೊಂಡ್ರು. ಆರಾಮ್ ಬೇಕಾಗಿತ್ತಂದ್ರೆ ಇವನ್ ನೀ ಕೈ ಬಿಡಬೇಕು. ಇವನ್ ಹಿಡ್ಕೊಂಡು ಎಂದು ಸುಖ ಹೊಂದವ್ ನೀವು. ಏನು ಮೂರು ಅವಸ್ಥೆಗಳ ಸಂಬಂಧ ಇಟ್ಕೊಂಡು ಎಂದೂ ನಿನಗೆ ನೆಮ್ಮದಿ ಸಿಗೋದಿಲ್ಲ. ಇದನ್ನು ತಿದ್ದಾಡಕ್ಕೆ ಹೋಗಬೇಡ. ತಿದ್ದಾಡಿರೋದು ಕೆಲಸ ಆಗೋದಿಲ್ಲ ನೀನು. ಹೌದಿಲ್ಲ? ಅದನ್ನು ಹಂಗಾಗಬೇಕು ಹಿಂಗಾಗಬೇಕು ಅಂತ ಈ ಒಂದು ಅವಸ್ಥೆಯೊಳಗೆ ಉದ್ಯಾಟ ನಡೆಸಿ ಅದು ಈ ಮಾಡಿದ ಕರ್ಮ ಇರ್ತೈತಿ, ಹಂಗೆ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಹೆಂಗೈತೆ ಹಂಗೆ ಅನುಭವಿಸು. ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೋ. ಸಿದ್ಧಿಗಳೆಲ್ಲ ಒಂದು ಎಚ್ಚರಿಕೆ ಒಳಗಿನ ತೋರಿಕೆ, ಜಾಗರಣದ ತೋರಿಕೆ ಅಂತ. ಒಳಗೆ ಆಂತರಿಕವಾಗಿ ವಿಚಾರ ಗಂಡನೆಯಾಗಿ ಉಳಿಬೇಕು ನೋಡ್ರಿ. ಸಿದ್ಧಿಗಳೆಲ್ಲ ಯಾರಿಗೂ ಶಾಶ್ವತ ಸುಖವನ್ನು ಕೊಡೋದಿಲ್ಲ. ಸಿದ್ಧಿಗಳ ಆಸೆಗೆ ಏನಾರು ಮಾಡಕ್ಕೆ ಹೋದೆ ಅಂದ್ರೆ ಮತ್ತು ತೆಗಿನೆಗೆ ಅಜ್ಞಾನದೊಳಗೆ ಬೀಳ್ತೀನಿ. ಸದಾ ಸಿದ್ಧವಾಗಿರ್ತಕ್ಕಂಥ ವಸ್ತುವಿನ ಎದುರಿಗೆ ನಿನ್ನ ಎಲ್ಲ ಸಿದ್ಧಿಗಳ ಕಪ್ ಪದಾರ್ಥಗಳು. ಪರಿಪೂರ್ಣತೆಯನ್ನು ತಂದು ಕೊಡುವಂತಹದ್ದು ಯಾವುದೈತಿ ಅದು ನಿಜವಾದ ಸಿದ್ಧಿ. ಅದನ್ನು ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ನೋಡಿ. ತೋರಿಕೆ ವಸ್ತುಗಳನ್ನು ತೋರಿಕೆನ ನಿರ್ಮಾಣ ಮಾಡ್ತೈತಿ. ಚೈತನ್ಯಮಯವಾದ ಇರುವಿನಿಂದ ತೋರಿಕೆಯು ಸೃಷ್ಟವಾಗಲಾರ. ಹೌದು, ದೇವರಿಂದ ಇದಾಗಿಲ್ಲ, ದೇವರಲ್ಲಿನೂ ಇದಿಲ್ಲ, ದೇವರ ಕಾರ್ಯನೂ ಇದಲ್ಲ. ಏನು ಇದೆಲ್ಲ ಖುಷಿ ತೋರಿಕೆ, ಕಲ್ಪನಾದಾಗ ತೋರಿದ್ದಿದೆಲ್ಲ ನಿಜವಾಗಿ
ಇದಕ್ಕೆ ಅಸ್ತಿತ್ವ ಇಲ್ಲ. ಏನು ಕಸಬರ್ಗಿಲಿ ಹತ್ತಿ ಹಿಡ್ಕೊಂಡ್ಬಿಡೋದು ನಮಗೆ. ಹಾಂ ಬಸ್ ಅಷ್ಟೇ ಹತ್ಕೊಂಡ್ ಮತ್ತೆ ಜಿಕ್ಕೊಂಡ್ ಬರ್ತೈತಿ. ತೋರಿಕೆ ಕಲ್ಪಿತದ. ನಿನ್ನ ಇರು ಅದನ್ನು ಕಲ್ಪಿಸಲಿಕ್ಕೆ ಬಾರದು. ಕಲ್ಪನೆಗೆ ಬಂದದ್ದೆಲ್ಲ ಇದು ತೋರಿಕೆ ಮಾಯಾ. ಈಗ ಇದ್ದಕ್ಕಿದ್ದಂಗೆ ಇರೋದಲ್ಲ, ಬದಲಾವಣೆ ಹಾಕ್ಕೊಂತ ಹೋಗೋದು. ಆದರೆ ನಿತ್ಯವಾದ ಇರು ಏನೈತಿಲ್ಲ ಅದು ಎಂದೂ ಬದಲಾವಣೆ ಆಗೋದು. ವಿಧಿವತ್ತದೀತ ವೇದಾಂತ ನಿಷ್ಠಾಪರನಾಗಿರಬೇಕು ಅಂತ. ವಿಧಿ ಅಂದರೆ ಇದೆ, ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ಇದನ್ನು ಅಭ್ಯಾಸ ಮಾಡಿದರೆ ಅದಕ್ಕೆ ವಿಧಿವತ್ತ ಅಧ್ಯಯನ ಅಂತ. ಏನು ವಿವೇಕ ವೈರಾಗ್ಯ ಸಾಧನ ಚತುಷ್ಟಯ ಸಂಪನ್ನ, ಇದಕ್ಕೆ ವಿಧಿ ಅಂತ. ಸುಮ್ಮನಾಗದು ವಿಧಿಯೊಳೊಂದದಿ ಮುಕುತಿ ಅಂತ ಅಂದಾಗಿದ್ದು ವೇದಾಂತ ತಿಳಿದಿದ್ದು ನಮ್ಗೆ. ಅನಾತ್ಮವಾದದ್ದೆಲ್ಲವನ್ನ ಅಲ್ಲಗಳೆದು ಉಳಿದದ್ದು ಏನದ ನೋಡ್ರಿ, ಅದೇ ನಿನ್ನ ಸಚ್ಚಿತ್ತ ಆನಂದ. ಅನಾತ್ಮ ವಸ್ತುಗಳೆಲ್ಲ ದುಃಖವನ್ನು ಕೊಡ್ತಾವೆ. ಬಾಳೆದ ನೆನಪು ಏನು ಮಾಡ್ತೈತಿ, ಎಲ್ಲರಿಗೂ ಚುಚ್ಚುದನ. ಈಗ ನೀವು ಬಾಳೆದ ನೆನಪಿಲ್ಲ ಅಂತ ಆರಾಮ್ ಕುಂತೀರಿ, ಇದನ್ನು ಬಿಟ್ಟು ಕೂಡಲೇ ಚಾಲು ಆಯ್ತು ನೋಡ್ರಿ, ಮತ್ತೆ ಚುಚ್ಚಾಕ ಚಾಲು ಆಯ್ತು. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಬರೀ ಅದ ಬಂದು ನಿಂದಿರ್ತೈತಿ. ಇಲ್ಲಿ ಹೇಳುವತ್ನಾಗಷ್ಟು ಆರಾಮ ಯಾಕೆ ನಮ್ಗೆ ಅನಿಸ್ತೈತೆ ಅಂದ್ರೆ ನೆನಪಿಲ್ಲ. ಅದು ಮಣಿ ಕಡೆ ಲಕ್ಷ ಬಂತಂದ್ರೆ, ಮಣಿ ಅಂದ್ರೆ ಸೂಜಿ ಮಣಿ ಅದು ಅಂತಿದ್ರು. ಅದು ಮಣಿ ಅಂದ್ರೆ ಸೂಜಿ ಮಣಿ, ಅದು ಚುಚ್ಚುದು ಹಂಗೆ, ಹೌದಿಲ್ಲ? ಲಕ್ಷ ಕಡೆ ಹೋತಂದ್ರೆ ಚುಚ್ಕೊಳಕ್ಕೆ ಹೋಗೋದು. ಅಜ್ಜಾರ ಹೊಕ್ಕೇನ್ರಿ ಅಲ್ಲಿ ಹೋಗಿ ಮಾಡಕ್ಕೆ ಚುಚ್ಕೊಳಕ್ಕೆ ಹೋಗೋಲ್ಲ ಅವ್ರು ಅಜ್ಜಾರ. ತನಗೆ ಕುಂತಿ ಇಲ್ಲಿ ಆರಾಮ್ ಇರೋದು ಬಿಟ್ಟು ಅಲ್ಲಿ ಮತ್ತೆ ಅಲ್ಲಿ ಹೋಗ್ಬೇಕಂತ. ವಸ್ತು ಹೆಂಗಿರ್ತೈತಿ ನೋಡ್ರಿ, ಹಂಗೆ ವೃತ್ತಿ ಅದೇ ಆಕಾರ ಆದಾಗ ವಸ್ತುವಿನ ಜ್ಞಾನ ನಮಗಾಕೈತಿ. ಯಾವುದೇ ವಸ್ತುವಿನ ತಿಳುವಳಿಕೆ ಆಕಾರ, ವೃತ್ತಿ ತದಾಕಾರ ಆದಾಗ ವಸ್ತುವಿನ ಜ್ಞಾನ. ಈ ಮೇಜದ ತಿಳುವಳಿಕೆ ಆಕಾರ ಮೇಜಿನ ಆಕಾರ, ಪುಸ್ತಕ ತಿಳುವಳಿಕೆ ಪುಸ್ತಕದ ಆಕಾರ. ಹಂಗೆ ಬ್ರಹ್ಮದ ತಿಳುವಳಿಕೆ ಆಗ್ಬೇಕಾದ್ರೆ ವೃತ್ತಿ ಬ್ರಹ್ಮಾಕಾರ. ಅನ್ಯ ಆಕಾರವನ್ನೆಲ್ಲ ಕೈಬಿಟ್ಟು ತನ್ನ ಆಕಾರ ಆನಂದದ ಆಕಾರ ಆದಾಗ ಆನಂದದ ನೆನಪು ಮಾಡ್ಕೊಳಿಕ್ ಬರ್ತದೆ. ವೃತ್ತಿ ಆಗ್ಬೇಕಲ್ಲ, ವಾಸನ ಎಲ್ಲ ನಾಶ ಆದಾಗ ಪೂರ್ಣ ಆನಂದದ ನೆನವನ್ಯಾಗ ಉಳಿಬೇಕಂತಂದ್ರೆ ಇವೆಲ್ಲ ಭೋಗ ವಾಸನೆಗಳ ಪೂರ್ಣ ನಾಶ ಆದಾಗ ವೃತ್ತಿ ಬ್ರಹ್ಮಾಕಾರಕ್ಕೆ. ಬ್ರಹ್ಮಾಕಾರ ವೃತ್ತಿ ಯಾವ್ದಾಕೈತಿ, ಯಾವಾಗ ಅವಾಗ ಅದರ ಅನುಭವ ಮಾಡ್ಕೊಳಕ್ಬೇಕು. ಬ್ರಹ್ಮದ ತಿಳುವಳಿಕೆ ಅವಾಗಕೈತಿ. ಬ್ರಹ್ಮಾಕಾರತೆಯ ವೃತ್ತಿ ನಿರ್ವಿಕಾರತೆಯ ಸ್ಥಿತಿ ವೃತ್ತಿ ವಿಸ್ಮರಣಂ ಸಂಯುಕ್ ಸಮಾಧಿ ಜ್ಞಾನ ಸಂಜ್ಞಕಂ ಅಂತ. ಅದೇ ಜ್ಞಾನದ ಗುರುತು. ಸಮಾಧಿಯನ್ನು ಹೊಂದಿದಾಗ ಅದರ ಅನುಭವ ನಮಗಾಗ್ತದೆ. ಅಂತಃಕರಣದಲ್ಲಿ ಇರ್ತಕ್ಕಂಥ ಚೈತನ್ಯದ ಪ್ರತಿಬಿಂಬಕ್ಕೆ ಜೀವ ಅಂತಾರೆ. ಏನು ಚೈತನ್ಯದ ಪ್ರತಿಬಿಂಬ ಇದು. ಚಿತಿಛಾಯಾ ಪ್ರವೇಶಾತ್ ಜೀವ ಇತಿ ಉಚ್ಯತೆ ಅಂತ. ಮೂಲ ಚೈತನ್ಯ, ಅವಿದ್ಯಾ ಮತ್ತು ಅದರೊಳಗೆ ಹೊಳೆದಂಥ ಪ್ರತಿಬಿಂಬ, ಇವು ಮೂರೂ ಕೂಡಿಕೊಂಡ ಜೀವ ಅಂತ ಅನಿಸ್ಕೊಂಡದು. ಈ ಜೀವರೂಪಿ ಚೈತನ್ಯ ಏನದ ನೋಡ್ರಿ, ಅದನ್ನು ಮೂಲ ಚೈತನ್ಯದ ಕಡೆಗೆ ತಿರುಗಿಸಿಬಿಟ್ರೆ ಜೀವ ಚೈತನ್ಯ ಮೂಲ ಚೈತನ್ಯದಲ್ಲಿ ಏಕ ಆಗಿಬಿಡ್ತು. ಇದಕ್ಕೆ ಶಿವಜೀವರ ಏಕತ್ವ, ಲಿಂಗಾಂಗ ಸಾಮರಸ್ಯ ಅಂತ ಕರೀತಾರೆ. ಏನು ಆನಂದಮಯವಾದ ಇರುವಿನ ಕಡೆ ನಿಲ್ಲಕ್ಕೆ ಕೊಟ್ಟೆ ಅಂದ್ರೆ ಅಲ್ಲಿ ಯಾವ ಕುಂದು ಕೊರತೆಗಳು ಇರುವುದಿಲ್ಲ. ಅಲ್ಲಿ ಪೂರ್ಣ ಆನಂದಮಯವಾದಂಥ ಇರುವ ಇದು. ಸತ್ವಗುಣ, ರಜೋಗುಣ, ತಮೋಗುಣಗಳ ವಿಕಾರಗಳೆಲ್ಲ ಅಹಂಕಾರದಲ್ಲಿ ತೋರ್ತವೆಲ್ಲ. ಏನು ಈ ವಿಕಾರಗಳೆಲ್ಲ ಮನಸ್ಸಿನಲ್ಲೇ ಅದಾವ ಹೊರತು ನಿನ್ನ ನಿಜವಾದ ಇರುವಿನಲ್ಲಿ ಯಾವೂ ಇಲ್ಲ. ಚೈತನ್ಯದಲ್ಲಿ ಇಲ್ಲ ಯಾವೂ ಇಲ್ಲ. ವಿವೇಕದ ಮೂಲಕ ವೈರಾಗ್ಯವನ್ನು ಹೊಂದಿ ತನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ
ಅಲ್ಲಿ ಯಾವ ಕಾಮಕ್ರೋಧಾದಿಗಳ ಕಾಟ ಇಲ್ಲ, ವಿಕಾರ ಇಲ್ಲ ಅನ್ನೋದು ಗೊತ್ತಾಕೈತಿ. ಜೀವನ್ಮುಕ್ತರಾದಂಥವರು ಅಂತರಾತ್ಮ ಸ್ಥಿತಿಯಲ್ಲಿದ್ದುಕೊಂಡು ಜೀವಭಾವದಲ್ಲಿರ್ತಕ್ಕಂಥ ಜೀವಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ. ಅಂತರಾತ್ಮ ಸ್ಥಿತಿಯೊಳಗೆ ಉಳ್ಕೊಂಡಿರ್ತಾರೆ. ಪ್ರಕೃತಿಯ ಗುಣಗಳು ಪ್ರಕೃತಿಯೊಳಗೆ ಇರ್ತಾವೆ ಹೊರತು ಆತ್ಮನಿಗೆ ಅವು ಯಾವುವು ಹತ್ತುದಿಲ್ಲ. ಅವ್ಯಾಹತವಾಗಿ ಸ್ವರೂಪದ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ನಡೆದ್ರೆ ಏನಾರ ಪರಿಣಾಮ ಆಕೈತಿ ನೋಡ್ರಿ. ಬಿಟ್ಟು ಬಿಡದೆ ಮಾಡಿದ್ರೆ ಇದರ ಲಾಭ ತಗೊಳಕ್ ಬರ್ತೈತಿ. ನಿದ್ರೆಯಿಂದ ಅಹಂಕಾರ ಉದಯವಾಗಿ ಜಗತ್ತಿನ ಸತ್ಯತ್ವವನ್ನು ಉಂಟು ಮಾಡ್ತೈತೆ. ಈಗ ಹೊಕ್ಕೇವಿ, ಇದೇನು ಶರೀರ ನೇಮದ್ದಲ್ಲ ಅಂತ ತಿಳಿದು ಮೊದಲು ನಿನ್ನ ಸ್ವರೂಪ ಧ್ಯಾನ ಮಾಡ್ಕೊಳ್ಳೋದು. ಇನ್ನೂ ಭಾಳ ದಿನ ಉಳಿತೇವಿ, ಬದುಕ್ತೇವೆ ಅಂತ ತಿಳಿದು ಪಟ್ಟಿಗೆ ಸಂಗ್ರಹ ಮಾಡ್ಕೊಳ್ಳೋದು. ನಾಳೆ ನೋಡೋದು, ಈಗ ಸದ್ದ ಇದನ್ನು ಮಾಡ್ಕೊ, ತಳುವುದೇ ಮಾಡೋದು. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳೋದು. ಭವಹರಣ ತಳುವುದೇ ಮಾಡುವಂಥದ್ದು ಭವಹರಣ. ಅಂದ್ರೆ ಆಗೋಕೆ ಏನಾರು ಆಗೋದನ್ನೆಲ್ಲ ತಪ್ಪಿಸ್ಬೋದು. ಈ ಜಗತ್ತಿನಾಗ ಇನ್ನೊಂದು ಏನಾರ ಮಾಡಿ ಸುಖ ಹೊಂದಬೇಕು ಅನ್ನೋದು ಉಳಿಬಾರ್ದು ನೋಡ್ರಿ. ಭಕ್ತಿ ಮಾಡ್ಬೇಕಾದ್ರೂ ತನಗೆ ಬೇಕಾದ ವಸ್ತು ತಿಳಿದ್ರು ಅದನ್ನು ಮಾಡ್ಲಿಕ್ಕೆ ಬರ್ತದೆ. ಆನಂದ ಬೇಕಾದವ ಸಾಮಾನ್ಯ ಯಾಕೆ ಹಿಡ್ಕೊಂಡ್ಬಿಡ್ತಾನೆ. ಸಾಮಾನು ಬೆನ್ನು ಹತ್ತಿರ ಸುಖ ಇರ್ತೈತೆ. ಇಲ್ಲಿ ತನಕ ಮಾಡ್ಕೊತ ಬಂದಲ್ಲ, ಸಾಮಾನುಗಳು ಬೆನ್ನು ಹತ್ತಿ ಆರಾಮಿರ್ಬೇಕಂತ ಧನುವ ಹೊಂದಿದಿಲ್ಲ. ಮಲ್ಕೊಳ್ಳೋ ಮುಂದೆ ನಾಳೆ ಏನಾರ ಮಾಡ್ಕೋಬೇಕು ಅನ್ನೋದು ಉಳಿಬಾರ್ದು ನೋಡ್ರಿ. ಏನಾರ ಮುಂದೆ ನಾ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಏನು ಉಳಿಬಾರ್ದು ನೋಡ್ರಿ. ಯಾವ ಕರ್ತವ್ಯನೂ ನಿಂದ ಅಲ್ಲದು ಅಂತ ತಿಳಿದು ಕೈ ಬಿಡು. ಉದಾಸೀನ ಎಲ್ಲದರ ಬಗ್ಗೆ ಉದಾಸೀನ. ವೃತ್ತಿ ಉದಾಸೀನ ಅಂತಂದ್ರೆ ಆ ವೃತ್ತಿಗೆ ಅನುಭವ ಬರೋಕ್ಕೆ ಶುರು, ಆನಂದದ ಅನುಭೂತಿ ಆಗಕ್ಕೆ ಶುರು. ನಾವು ಭಕ್ತಿ ಅಂದರೆ ಪ್ರೀತಿ. ಎದರ ಮ್ಯಾಗ ನಮಗೇನು ಬೇಕಾಗೈತೆ ಅದರ ಮೇಲೆ ಪ್ರೀತಿ ಬಿಡೋದು. ಎಲ್ಲರಿಗೂ ಬೇಕಾದದ್ದು ಆನಂದದ ಮ್ಯಾಗ ಪ್ರೀತಿ ಬಿಡೋದಕ್ಕೆ ಭಕ್ತಿ ಅಂತಾರೆ. ಇದ್ದ ವಸ್ತು ಕೆಡಲಾರ್ದಂಥ ವಸ್ತುವಿನ ಮ್ಯಾಗ ಪ್ರೀತಿ ಬಿಡೋದು. ತನಗೆ ಬೇಕಾದ ವಸ್ತುವಿನ ಬಗ್ಗೆ ತಿಳುವಳಿಕೆ ಆದರೆ ಅದರ ಮ್ಯಾಗ ಭಕ್ತಿ ಮಾಡಕ್ಕೆ ಬರ್ತೈತಿ. ಆನಂದ ಬೇಕಾದವ ಸಾಮಾನ್ಯ ಯಾಕೆ ಹಿಡ್ಕೊಂಡು ಕೊಂಡಿರ್ತಾನೆ ಅವ. ಸಾಮಾನಕ್ಕೆ ಸಾಮಾನು ಅಂದಾರೆ, ಆನಂದ ಅಂತ ಯಾವ ಸಾಮಾನಕ್ಕೂ ಹೆಸರು ಕರೆದಿಲ್ಲ. ಜಗತ್ತಿನ ಯಾವ ವಸ್ತುಗಳಿಗೆ ಆನಂದ ಅಂತ ಕರೆದಿಲ್ಲ. ಆ ಯಾವ ವಸ್ತುಗಳಿಗೆ ಬೇರೆ ಬೇರೆ ಹೆಸರು ಇಟ್ಟಾರೆ. ಆನಂದ ಅಂದ್ರೆ ನಿನಗೆ ಚಿದಾನಂದ ರೂಪ ಶಿವೋಹಂ ಅಂದಾರ. ಆನಂದ ಸ್ವರೂಪನ ಆನಂದರ ಹೊರತು ಜಗತ್ತಿನ ವಸ್ತುಗಳು ಯಾವುವು ಆನಂದ ಸ್ವರೂಪ ಅಂತ ಕರೆದಿಲ್ಲ ಅವು. ಯಾಕೆ ಅವು ಅಲ್ಲ ಅವು ಸಾಮಾನಕ್ಕೆ ಸಾಮಾನು ಅಂದಾರ. ಸಾಮಾನದಾಗ ಸುಖ ಇದೆ ಅಂತ ಯಾರು ಹೇಳಿ? ನೀನೇ ಕಲ್ಪಿಸ್ಕೊಂಡು ಕೂತಿ. ಯಾವ ಸಾಮಾನಿಗೆ ನೀ ದೊರಕಿಸ್ಕೊಂಡ್ರು ನಿನಗೆ ಸಮಾಧಾನ ಕೊಡೋದಿಲ್ಲ ಅವು. ನಿನ್ನಿಂದಲೇ ನಿನಗೆ ನೆಮ್ಮದಿ ಐತಿ ಹೊರತು ಯಾವ ಸಾಮಾನುಗಳಿಂದನೂ ಸಿಗೋದಿಲ್ಲ ಅಂತ. ಸಾಮಾನುಗಳಲ್ಲಿ ಹುಡುಕಬೇಡ, ಹುಡುಕಿ ಇದ್ದ ಸಮಾಧಾನ ಕೆಡಿಸ್ಕೋಬೇಡ ಅಂತ. ನಿನ್ನೊಳಗೈತಿ, ನಿನಗೆ ಬೇಕಾದದ್ದು ನಿನ್ನೊಳಗೈತಿ. ಅದನ್ನು ಅನುಭವದಿಂದ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡು. ನಿನ್ನೊಳೆಯುವುದು ಸತ್ಯಪದ, ನಿತ್ಯಪದ, ಆನಂದ ಪದ. ಅದನ್ನು ಅನುಭವದಿಂದ ನೋಡು. ಇಂದ್ರಿಯಗಳಿಂದ ನೋಡಂತ ಹೇಳಿಲ್ಲ. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಅದಾಗ ಇದನ್ನು ಅನುಭವ ಮಾಡ್ಕೊಳಕ್ಕೆ. ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅಳದಾಗ ಈ ಸೂತ್ರ ನಮಗೆ ಹತ್ತೈತಿ ನೋಡ್ರಿ. ನಾವು ಇಂದ್ರಿಯಗಳ ಮಜಾ ಮಾಡೋದು ಮನಸ್ಸಿಗೆ ಬಂದಂಗೆ ಮಾಡ್ಕೊತ ತಿಳಿದಿಲ್ಲ. ಮನೋವ್ಯಾಪಾರಗಳು ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಶಮೆ ದಮೆ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಅತ್ಯವಶ್ಯದ. ಇದರ ಅಭ್ಯಾಸ ಮಾಡ್ಬೇಕಂದು ನಾವು ಸತತ ವಿವೇಕದಿಂದ ಮನಸ್ಸನ್ನು ವಿಷಯ ವಸ್ತುಗಳಿಗೆ ಹೋಗದಂಗೆ ಮನಸ್ಸನ್ನು ನಿಗ್ರಹ ಮಾಡ್ಕೋಬೇಕು. ಆ ವಾಸನ ಒಳಗಿತ್ತಂದ್ರೆ ಸುಮ್ಮನೆ ಕೊಂಡು ಕೊಡುದಿಲ್ಲ. ಅದು ಮನಸ್ಸು ಹೇಳ್ಕೊಂಡು ಅಡ್ಡಾಡ್ಬೇಕು. ಅಲ್ದ್ರಾಗೈತಿ ಇದ್ರಾಗೈತಿ ತಿರ್ಗಾಕಿಸ್ತೈತಿ. ಯಾಕೆ ನಾವು ತಿರ್ಗಾಕೈತೇವೆ ಅಂದ್ರೆ ವಾಸನೆಗಳ ಮೂಲ ಎಳ್ದಾಡ್ತಾವೆ. ವಾಸನೆಗಳು ಎಳ್ಕೊಂಡು ಅದರಾಗ ಸುಖ ಸಿಗ್ತೈತಿ. ಜನ್ಮ ಜನ್ಮಾಂತರ ತಿರ್ಗ್ಲಿಕ್ಕೆ ವಾಸನೆಗಳ ಪೂರ್ಣ ನಾಶ ಆದವು ಅಂದ್ರೆ ಇದರಿಂದ ಬಿಡುಗಡೆ ಆಗಕ್ಕೆ ಬರ್ತೈತೆ. ನಾವು ಹುಟ್ಟು ಸಾವುಗಳಿಂದ ಪ್ರತಿಯೊಬ್ಬರೂ ನಾವು ಈ ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದೇ ಯೋಗ್ಯ ಸಮಯ, ಸರಿಯಾದ ಸಮಯ. ಈ ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಬೇಕು ವಿಚಾರದಿಂದ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಯುಕ್ತಿಗಳನ್ನು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಈ ವಾಸನೆಗಳ ಕ್ಷೀಣಕ್ಕೆ
ಅವಾಗ ನಮಗಿದ್ರ ಅಭ್ಯಾಸಕ್ಕೆ ಕೂಡಕ್ಕೆ ಬರ್ಬೇಕು. ಮನಸ್ಸು ಅಲ್ಲಿ ಆತ್ಮಭಾವದಲ್ಲಿ ನಿಲ್ಲಿಸ್ಲಿಕ್ಕೆ ಬರ್ತೈತಿ. ವಾಸನೆ ಉರಿಸದೆ ಅಂತ ಯಾಕೆ ಹೇಳೋದು? ವಾಸನೆ ಉರಿಸಿದಾಗ ಮನಸ್ಸು ಏಕಾಗ್ರ ಆಕೈತಿ. ಏಕಾಗ್ರ ಆದಾಗ ಇದು ಮೂಲ ವಸ್ತುವಿನ ಅನುಭವ ನಮಗೆ ಬಿಡು. सकल साधु संत महाराज